ಫ್ರೆಂಡ್ಸ್, ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಾಣಿ, ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರಲ್ಲಿ ಏನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಫಸ್ಟ್ ಟಾಪಿಕ್ ನಾವು ಡಿಸ್ಕಸ್ ಮಾಡೋದು IBBI ಸದಸ್ಯರಾಗಿ ಸುಮನ್ ಸಕ್ಸೇನಾ. IBBI ಅಂದ್ರೆ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಟಸಿ ಆಫ್ ಇಂಡಿಯಾ. ಇದು ಒಂದು ಸಂಸ್ಥೆ. ಈ ಸಂಸ್ಥೆಯವರು ಬ್ಯಾಂಕುಗಳ ಬಾಕಿ ಸಾಲ ಇರುತ್ತಲ್ಲ ಅದನ್ನ ವಸೂಲಾತಿ ಮಾಡೋದು, ಅಂದ್ರೆ ಸಾಲವನ್ನು ಹಿಂದಿರುಗಕ್ಕೆ ಪ್ರಯತ್ನ ಮಾಡೋದು. ಮತ್ತೆ ಇನ್ನೊಂದಂದ್ರೆ ದಿವಾಳಿತನ, ಅಂದ್ರೆ ಯಾವುದೋ ಒಂದು ಕಂಪನಿ ದಿವಾಳಿ ಆದಾಗ ಅದರ ಬಗ್ಗೆ ಎಲ್ಲ ಅಂಕಿಅಂಶಗಳು ದಾಖಲೆ ಸಂಗ್ರಹಿಸಿ ದಾಖಲಾತಿಯನ್ನ ಮಾಡುತ್ತೆ. ಈ IBBIನ ನೂತನ ಸದಸ್ಯರಾಗಿ ಮಾಜಿ ಉಪ CAG ಆದ ಸುಮನ್ ಸಕ್ಸೇನಾ ಅವರು ನೇಮಕಗೊಂಡಿದ್ದಾರೆ. ಇವರು 5 ವರ್ಷಗಳ ಅವಧಿಯವರೆಗೆ ಇದರ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರಂತೆ. ಈ IBBIಯಲ್ಲಿ 2 ತಂಡ ಇದೆ. ಒಂದು ಸಂಶೋಧನೆ ತಂಡ, ಇನ್ನೊಂದು ನಿಯಂತ್ರಣ ತಂಡ. ಈ ಎರಡೂ ತಂಡದ ಮುನ್ನಡೆತೆಯನ್ನ ಈ ಸುಮನ್ ಸಕ್ಸೇನಾ ಅವರು ಮುಂದುವರಿಸಲಿದ್ದಾರಂತೆ. ಆಮೇಲೆ ಇಲ್ಲಿ ನೋಡಿ, ಈ IBBI ಏನಿದೆ ಅದರ ಅಧ್ಯಕ್ಷರು MS ಸಾಹು, ಅವರ ಜೊತೆ ಟೋಟಲ್ ಆಗಿ 5 ಜನ ಸದಸ್ಯರಿದ್ದಾರಂತ. ಈಗ ಸುಮನ್ ಸಕ್ಸೇನಾ ಅವರು ಒಬ್ರು ಜಾಯ್ನ್ ಆಗಿದ್ದಾರೆ. ಈ ಸುಮನ್ ಸಕ್ಸೇನಾ ಅವ್ರ ಜೊತೆ ಇನ್ನಿಬ್ರು, ಅವರು ಮುಕುಲಿತಾ ವಿಜಯವಾರ್ಗಿಯ ಮತ್ತು ನೌರಂಗ್ ಸೈನಿ ಅಂತ ಅವರಿಬ್ರು ಏನಾಗಿದೆ ಇವರ ಜೊತೆ ನೇಮಕ ಆಗಿದ್ದಾರೆ. ಓಕೆ, ನೀವು ಇಲ್ಲಿ ನೆನ್ಪಿಟ್ಕೊಳ್ಳೋದು IBBI ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಟಸಿ ಆಫ್ ಇಂಡಿಯಾದ ಪೂರ್ಣಕಾಲಿಕ ಸದಸ್ಯರಾಗಿ ಆಯ್ಕೆಯಾದವರು ಮಾಜಿ ಉಪ CAG ಆದ ಸುಮನ್ ಸಕ್ಸೇನಾ ಅವರು ನೇಮಕಗೊಂಡಿದ್ದಾರೆ. ನಿಶಾಚಾರಿ ಕಪ್ಪೆಗಳ ಹೊಸ ಪ್ರಭೇದ ಪತ್ತೆ. ನಿಶಾಚಾರಿ ಅಂದ್ರೆ ನೈಟ್, ಓಕೆ, ಅಂದ್ರೆ ರಾತ್ರಿ. ಓಕೆ, ಈ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ 5 ವಿಭಿನ್ನ ಜಾತಿಯ ನಿಶಾಚಾರಿ ಕಪ್ಪೆಗಳನ್ನ ಹೊಸ ಒಂದು ಪ್ರಭೇದವಾಗಿ ಪತ್ತೆ ಮಾಡಿದರೆ. ಅದು ಈ ಕೇರಳದ ಅರಣ್ಯ ಇಲಾಖೆ ಮತ್ತು ದೆಹಲಿ ವಿಶ್ವವಿದ್ಯಾಲಯದ ಸಂಶೋಧಕರು ಜಂಟಿಯಾಗಿ ಈ ಕಾರ್ಯಾಚರಣೆ ಮಾಡಿ ಪತ್ತೆಯನ್ನು ಮಾಡಿದರೆ. ಈ ಹೊಸ ಪ್ರಭೇದ ಪತ್ತೆ ಅದು ನಿಶಾಚಾರಿ ಕಪ್ಪೆಗಳು. ಟೋಟಲ್ ಆಗಿ 5 ವಿಭಿನ್ನ ಜಾತಿಯ ನಿಶಾಚಾರಿ ಕಪ್ಪೆಗಳು ಯಾವಂದ್ರೆ ಅದಿರ್ಪಲ್ಲಿ ನಿಶಾಚಾರಿ ಕಪ್ಪೆ ಅಂತೆ, ಶಬರಿಮಲೆ ನಿಶಾಚಾರಿ ಕಪ್ಪೆ ಅಂತೆ, ಆಮೇಲೆ ಯಾರ್ಡ್ ಕ್ಲಿಪ್, ಆಮೇಲೆ ಕಾದಲಾರ್ ನಿಶಾಚರಿ ಕಪ್ಪೆಗಳು. ಈ ತರ 5 ವಿಭಿನ್ನ ಜಾತಿಯ ನಿಶಾಚರಿ ಕಪ್ಪೆಗಳನ್ನ ಪತ್ತೆಯನ್ನ ಮಾಡಿದರೆ. ಈ ನಿಶಾಚರಿ ಕಪ್ಪೆ ಅಂದ್ರೆ ಏನು? ನಿಶಾಚಾರಿ ಅಂದ್ರೆ ರಾತ್ರಿಯಲ್ಲಿ ಚಟುವಟಿಕೆ ಮಾಡುತ್ತೆ. ಅದು ಒಂದು ರೀತಿಯ ಒಂದು ಸೌಂಡ್ ಅನ್ನು ಮಾಡುತ್ತೆ. ಇದು ನಮ್ಮ ಹೆಬ್ಬೆರಳು ಏನಿರುತ್ತೆ ಅದರ ಅಷ್ಟೇ ಚಿಕ್ಕದಾಗಿದೆ ಅಂತ ಈ ಕಪ್ಪೆ ಒಂದು ವಿಶಿಷ್ಟವಾಗಿ ಶಬ್ದವನ್ನು ಮಾಡುತ್ತೆ. ಮತ್ತೆ ರಾತ್ರಿ ಹೊತ್ತಿನಲ್ಲಿ ಮಾತ್ರ ಚಟುವಟಿಕೆಯಿಂದಿರುತ್ತಂತೆ. ಓಕೆ, ಆಮೇಲೆ 2006ರಿಂದ 2015 ಇಲ್ಲಿವರೆಗೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ 103 ಜಾತಿಯ ನಿಶಾಚಾರಿ ಕಪ್ಪೆಗಳನ್ನ ಪತ್ತೆ ಮಾಡಿದರಂತೆ. ಈ ನಿಶಾಚಾರಿ ಕಪ್ಪೆ ನಿಕ್ಟಿ ಬ್ಯಾಟ್ರಕಸ್ ಜೀನಸ್ ವರ್ಗಕ್ಕೆ ಸೇರಿದಂತೆ. ನೀವು ನೆಟ್ಬಿಟ್ಕೊಡ್ರಿ, 5 ರೀತಿಯ ವಿಭಿನ್ನ ಜಾತಿಯ ನಿಶಾಚಾರಿ ಕಪ್ಪೆಗಳನ್ನ ಸಂಶೋಧನೆ ಮಾಡಿದರೆ. ಯಾರು? ಕೇರಳದ ಅರಣ್ಯ ಇಲಾಖೆ ಮತ್ತು ದೆಹಲಿ ವಿಶ್ವವಿದ್ಯಾಲಯದ ಸಂಶೋಧಕರು ಜಂಟಿಯಾಗಿ. ಇದು ನಮ್ಮ ಹೆಬ್ಬೆರಳಿನಷ್ಟೇ ಚಿಕ್ಕದಾಗಿದೆ. ಆಮೇಲೆ ಇದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಇಷ್ಟು ನೆನಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಭಾರತೀಯ ಜೀವ ವಿಮಾ ನಿಗಮದ MD ಆಗಿ ಭಾರ್ಗವ್. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು ಭಾರತೀಯ ಜೀವ ವಿಮಾ ನಿಗಮ ಅಂತ ಕರೀತಾರೆ. ಇದರ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಇತ್ತೀಚೆಗೆ ಭಾರ್ಗವ್ ಅನ್ನೋರು ಆಗಿದ್ದಾರಂತೆ. ಇವರು 33 ವರ್ಷಗಳಷ್ಟು ಸುದೀರ್ಘ ಒಂದು ಅನುಭವವುಳ್ಳವರಿದ್ದಾರಂತೆ. ಇವರು ಮೊದಲು LIC ಕಾರ್ಡ್ ಸರ್ವಿಸಸ್ ಲಿಮಿಟೆಡ್ ಫೌಂಡರ್, CEO, ಮಾರ್ಷಿಯಸ್ನಲ್ಲಿ ಇಂಡೋ ಮಾರ್ಷಿಯಸ್ ಬಿಸ್ನೆಸ್ ಗ್ರೂಪ್ ಫೌಂಡರ್, ಈ ತರ ಹಲವಾರು ಒಂದು ಸಂಸ್ಥೆಗಳಲ್ಲಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದರೆ. ಈಗ ಅವರು ಈ ಭಾರತೀಯ ಜೀವ ವಿಮಾ ನಿಗಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದರ MD ಆಗಿದ್ದಾರೆ. ಓಕೆ, ಇವರು LIC ಉತ್ತರ ಮತ್ತೆ ಪಶ್ಚಿಮ ವಲಯದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇಷ್ಟು ನೆನಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಮಾರ್ಚ್ 4-5ರಂದು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ. ಕನ್ನಡ ಸಾಹಿತ್ಯ ಪರಿಷತ್ನ ತಮಿಳುನಾಡು ಘಟಕ ಮತ್ತೆ ಮದ್ರಾಸ್ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ವಿಭಾಗದಿಂದ ಮಾರ್ಚ್ 4-5ರಂದು ತಮಿಳುನಾಡು ಕನ್ನಡಿಗರ 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಸಮಾವೇಶನ ನಡೆಸ್ತಾ ಇದ್ದಾರಂತೆ. ಇದರ ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿ ಸಾಹಿತಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರು ಆಯ್ಕೆಯನ್ನ ಮಾಡಲಾಗಿದೆ ಅವರಿಗೆ. ಇದು ಮರೀನಾ ಆವರಣದಲ್ಲಿ ಈ ಸಮ್ಮೇಳನ ನಡೆಯಲಿದೆ ಅಂತೆ. ಆಮೇಲೆ ಅದೇ ದಿವಸ ಆ ದಿನದ ಸ್ಮರಣ ಸಂಚಿಕೆ ಸಾಮರಸ್ಯ ಅನ್ನೋದು ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಮತ್ತೆ ಇಲ್ಲಿ ಕವಿಗೋಷ್ಠಿ ಕನ್ನಡ, ತೆಲುಗು, ತಮಿಳು ನಡೆಯಲಿದೆ ಅಂತೆ. ಮತ್ತೆ ಇದರ ಅಧ್ಯಕ್ಷ ಜರಗನಹಳ್ಳಿ ಶಿವಶಂಕರ್ ಅವರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರಂತೆ. ಇಲ್ಲಿ ನೀವು ನೆನಪಿಟ್ಕೊಳ್ಳೋದು, ತಮಿಳುನಾಡು ಕನ್ನಡಿಗರ 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಸಮಾವೇಶ ಎಲ್ಲಿ ನಡೆಯಲಿದೆ ಅಂದ್ರೆ ಅದು ಈ ಮದ್ರಾಸ್ನ ವಿಶ್ವವಿದ್ಯಾಲಯದ ಪ್ಲಾಟಿನಂ ಜುಬ್ಲಿ ಸಭಾಭವನ, ಅದು ಮರೀನಾ ಆವರಣದಲ್ಲಿ ನಡೆಯಲಿದೆ ಅಂತ ನೆನಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್
ತ್ಯಾಜ್ಯ ನೀರು ಸಂಸ್ಕರಣೆ ಕಡ್ಡಾಯ. ನೋಡಿ, ನಮ್ಮ ದೇಶದಲ್ಲಿ ಹಲವಾರು ಇಂಡಸ್ಟ್ರಿಗಳಿದ್ದಾವೆ, ಅಂದರೆ ಕೈಗಾರಿಕೆಗಳಿದ್ದಾವೆ. ಆ ಕೈಗಾರಿಕೆಗಳಿಂದ ತ್ಯಾಜ್ಯ ಅನ್ನ ಬರುತ್ತೆ, ಅಂದರೆ ಅದು ಒಂದು ಉಪಯೋಗವಿಲ್ಲದ ಒಂದು ವಸ್ತು, ಅದು ತ್ಯಾಜ್ಯ ವಸ್ತು. ಆ ತ್ಯಾಜ್ಯ ವಸ್ತು ಏನು ಮಾಡ್ತಾರೆ, ಅಥವಾ ತ್ಯಾಜ್ಯ ನೀರನ್ನು ಏನು ಮಾಡ್ತಾರೆ, ಈ ನೀರಿನ ಮೂಲಗಳಿಗೆ ಅಂದರೆ ನದಿಗಳಿಗೆ ಬಿಡ್ತಾರೆ. ಸೊ ಈಗ ಏನು ಹೇಳ್ತಾ ಇದೆ ಈ ಸುಪ್ರೀಂ ಕೋರ್ಟು, ಆ ಕೈಗಾರಿಕೆಗಳಿಂದ ಬರುವ ತ್ಯಾಜ್ಯ ನೀರನ್ನು ಅವರು ಸಂಸ್ಕರಣೆ ಮಾಡಬೇಕು. ಸಂಸ್ಕರಣೆ ಅಂದರೆ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕು. ಒಂದು ವೇಳೆ ವಾಟರ್ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಸೊ ಯಾವ ಕೈಗಾರಿಕೆಗಳು ತ್ಯಾಜ್ಯ ನೀರನ್ನು ಸಂಸ್ಕರಿಸದೆ ನೀರಿನ ಮೂಲಗಳಿಗೆ ಬಿಡ್ತಾರೆ, ಅವರನ್ನ ಈ ಸುಪ್ರೀಂ ಕೋರ್ಟ್ ಏನಾದರೆ ತರಾಟೆಗೆ ತೆಗೆದುಕೊಳ್ಳಲಿದೆ. ಸೊ ಅದನ್ನು ತಡೆಯೋಗೋಸ್ಕರ, ಅಂದರೆ ಈ ತ್ಯಾಜ್ಯ ನೀರನ್ನು ಸಂಸ್ಕರಿಸದೆ ನೀರಿನ ಮೂಲಗಳಿಗೆ ಬಿಡಬಾರದಂತ ಒಂದು ತಡೆಯನ್ನು ಹಾಕ್ತಾ ಇದೆ. ಆಮೇಲೆ ಈ ಒಂದು ರಾಜ್ಯಗಳಲ್ಲಿ ಏನಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆ. ಆ ಮಂಡಳಿಗಳಿಗೆ ಒಂದು ನಿರ್ದೇಶನ ನೀಡಿದೆ ಈ ಸುಪ್ರೀಂ ಕೋರ್ಟ್. ಏನಂದರೆ ಯಾವ ಕಂಪ್ನಿ, ಯಾವ ಕೈಗಾರಿಕೆಯು ಪ್ರಾಥಮಿಕ ತ್ಯಾಜ್ಯ ಸಂಸ್ಕರಣೆ ಮಾಡೋದಿಲ್ಲವೋ ಅಂಥ ಕೈಗಾರಿಕೆಗಳನ್ನು ಮುಚ್ಚಬೇಕಂತ ಈ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನಿರ್ದೇಶನ ನೀಡಿದೆ. ಅದೇ ರೀತಿ ಈ ಮಾಲಿನ್ಯ ನಿಯಂತ್ರಣ ಮಂಡಳಿದವರು 6 ತಿಂಗಳೊಳಗೆ ಯಾವ ಕೈಗಾರಿಕೆಗಳು ಈ ಥರ ಕಾರ್ಯವನ್ನು ಮಾಡ್ತಾ ಇಲ್ಲ ಅವುಗಳ ಕುರಿತು ಒಂದು ದಾಖಲೆಯನ್ನು ಕೊಡಬೇಕಂತ ಈ ಮುಖ್ಯ ನ್ಯಾಯಮೂರ್ತಿಯಾದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದ KR ಅವರ ನೇತೃತ್ವ ಪೀಠ ಹೇಳಿದೆ ಅಂತ, ಈ PCBಗಳಿಗೆ ಅಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹೇಳಿದೆ ಅಂತೆ. ಓಕೆ, ಕರಾವಳಿ ಕಣ್ಗಾವಲು ಯೋಜನೆಗೆ ಅಸ್ತು. ನೋಡಿ, ನಮ್ಮ ದೇಶದ ಟೋಟಲ್ ಆಗಿ ಕರಾವಳಿ ಪ್ರದೇಶ ಎಷ್ಟಂದ್ರೆ 7,500 ಕಿಲೋಮೀಟರ್ ಇದೆ, ವಿಸ್ತೀರ್ಣ ಇದೆ. ನಮ್ಮ ಕರಾವಳಿ ಪ್ರದೇಶದ ಆ 7,500 ಕಿಲೋಮೀಟರ್ ವಿಸ್ತೀರ್ಣ ಏನಿದೆ, ಅದರ ಮೇಲೆ ಒಂದು ಕಣ್ಗಾವಲು ಅಂದರೆ ಸರ್ವಿಲೆನ್ಸ್ ಇಡುವ ಒಂದು ನಿಟ್ಟಿನಲ್ಲಿ 38 ರಡಾರ್ ಕೆರೆಗಳನ್ನು ಸ್ಥಾಪಿಸುವ ಒಂದು ಯೋಜನೆಯನ್ನ ರಕ್ಷಣಾ ಸಚಿವಾಲಯ ಅನುಮೋದನೆ ನೀಡಿದಂತೆ. ಇದಕ್ಕೆ 800 ಕೋಟಿ ರೂಪಾಯಿ ವೆಚ್ಚ ಆಗುತ್ತಂತೆ. ಇದು ಈಗ ಮನೋಹರ್ ಪಾರಿಕರ್ ಕೇಂದ್ರ ರಕ್ಷಣಾ ಸಚಿವ ಅವರ ಒಂದು ನೇತೃತ್ವದ ರಕ್ಷಣಾ ಉಪಕರಣಗಳ ಖರೀದಿ ಪ್ರಾಧಿಕಾರ ಅವರು ಅದಕ್ಕೆ ಅನುಮೋದನೆ ನೀಡಿದೆ ಅಂತ. ಈಗ ಈ ಯೋಜನೆಯ ಜವಾಬ್ದಾರಿಯನ್ನ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BL, ಇದು ಬೆಂಗಳೂರಲ್ಲಿದೆ, ಆ ಸಂಸ್ಥೆಗೆ ವಹಿಸಲಾಗಿದಂತೆ. ಇದು ಎರಡನೇ ಯೋಜನೆ, ಅಂದರೆ ಎರಡನೇ ಹಂತದ ಯೋಜನೆ. ಈ ಎರಡನೇ ಹಂತದ ಯೋಜನೆಯಲ್ಲಿ 38 ಹೆಚ್ಚುವರಿ ರಡಾರ್ ಕೇಂದ್ರಗಳನ್ನು ಆರಂಭಿಸಲು ಒಂದು ಉದ್ದೇಶನ ಇಟ್ಕೊಂಡಿದ್ದಾರಂತೆ. ಓಕೆ, ನೀವು ಎಷ್ಟು ನೆನಪಿಟ್ಕೊಡ್ರಿ, ಈ ಕರಾವಳಿ ಮೇಲೆ ಒಂದು ಸರ್ವಿಲೆನ್ಸ್ ಕಣ್ಗಾವಲಿಡಕ್ಕೆ ಒಂದು ಯೋಜನೆಯನ್ನ ಜಾರಿ ಮಾಡಿದರೆ ಆ ಯೋಜನೆಗೆ 38 ರಡಾರ್ ಕೇಂದ್ರಗಳನ್ನು ಸ್ಥಾಪಿಸ್ತಾ ಇದ್ದಾರೆ. ಓಕೆ, ಇದರ ಜವಾಬ್ದಾರಿ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅವರಿಗೆ ಕೊಟ್ಟಿದ್ದಾರೆ ಅಂತ ನೆನಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್, ನೌಕಾಪಡೆಗೆ ಖಾಸಗಿ ರಡಾರ್. ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಮೇಕ್ ಇನ್ ಇಂಡಿಯಾ ಅಂತ. ಆ ಯೋಜನೆಯ ಒಂದು ವಿಭಾಗ ಬೈ ಅಂಡ್ ಮೇಕ್ ಅಂತ. ಆ ವಿಭಾಗದ ಅಡಿ ಭಾರತೀಯ ನೌಕಾಪಡೆಯವರು ಮೊಟ್ಟ ಮೊದಲನೇದಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಆ ಒಪ್ಪಂದ ನೋವಾ ಇಂಟಿಗ್ರೇಟೆಡ್ ಸಿಸ್ಟಮ್ ಲಿಮಿಟೆಡ್ ಜೊತೆ ಮಾಡಿಕೊಂಡಿದ್ದಾರೆ. ಆ ಒಪ್ಪಂದ ಸರ್ಫೇಸ್ ಸರ್ವಿಲೆನ್ಸ್ ರಡಾರ್ ಖರೀದಿಗೆ, ಅಂದರೆ ಈ ಮೇಕ್ ಇನ್ ಇಂಡಿಯಾದ ಅಡಿ ಅಲ್ಲಿ ಬರುವ ಒಂದು ವಿಭಾಗ ಬೈ ಅಂಡ್ ಮೇಕ್, ಅದರ ಒಂದು ಅಡಿ ಭಾರತೀಯ ನೌಕಾಪಡೆ ನೋವಾ ಇಂಟಿಗ್ರೇಟೆಡ್ ಸಿಸ್ಟಮ್ ಲಿಮಿಟೆಡ್ ಅವ್ರ ಜೊತೆ ಸರ್ಫೇಸ್ ಸರ್ವಿಲೆನ್ಸ್ ರಡಾರ್ ಖರೀದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಸರ್ಫೇಸ್ ಸರ್ವಿಲೆನ್ಸ್ ರಡಾರ್ ಅಂದರೆ ಸರ್ಫೇಸ್ ಭೂಮಿ ಮೇಲೆ ಸರ್ವಿಲೆನ್ಸ್ ಕಣ್ಗಾವಲಿಡಕ್ಕೆ ಒಂದು ರಡಾರ್ ಅನ್ನ ಖರೀದಿ ಮಾಡ್ತಾ ಇದ್ರಂತೆ. ಇದರ ಪ್ರಕಾರ ಈಗ ಈ ನೋವಾ ಕಂಪನಿ ಜೊತೆ ಈ ನೌಕಾಪಡೆಯವರು, ನಮ್ಮ ಭಾರತೀಯ ನೌಕಾಪಡೆ ಒಂದು ಒಪ್ಪಂದವನ್ನು ಮಾಡಿಕೊಟ್ಟಿದೆ. ಆ ನೋವಾ ಕಂಪನಿ ಟೆರ್ಮಾ ಕಂಪನಿ ಜೊತೆ ಅವರು ಇಬ್ಬರು ಜೊತೆಗೂಡಿ ಈ ಒಂದು ಯೋಜನೆಯನ್ನ ಕಂಪ್ಲೀಟ್ ಆಗಿ ಏನಂದ್ರೆ ರಡಾರ್ಗಳನ್ನ ನಮ್ಮ ಭಾರತದಲ್ಲೇ ನಿರ್ಮಿಸಿ ಕೊಡಲಿದೆ ಅಂತ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ನೆಕ್ಸ್ಟು, ನೇಪಾಳದ ಅರುಣ್ ಅಣೆಕಟ್ಟು ನಿರ್ಮಾಣಕ್ಕೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಒಪ್ಪಿಗೆ. ನೇಪಾಳದಲ್ಲಿ ಒಂದು ಅರುಣ್ ಅಂತ ಒಂದು ರಿವರ್ ಇದೆ. ಆ ಅರುಣ್ ರಿವರ್ ಅಣೆಕಟ್ಟಿಗೆ ಒಂದು 900 ಮೆಗಾವ್ಯಾಟ್ ಒಂದು ಸಾಮರ್ಥ್ಯದ ಅರುಣ್ 3 ಜಲ ವಿದ್ಯುತ್ ಉತ್ಪಾದನಾ ಘಟಕವನ್ನು ಮಾಡಕ್ಕೆ ಹೊರಟಿದೆ. ಆ ನಿರ್ಮಾಣಕ್ಕೋಸ್ಕರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯನ್ನು ಒಪ್ಪಿಗೆಯನ್ನು ನೀಡಿದೆ. ಇದು ನೇಪಾಳದಲ್ಲಿನ ಸಂಕುವಾಸಭಾ ಜಿಲ್ಲೆಯಲ್ಲಿರುವ ಅರುಣ್ ನದಿಗೆ ನಿರ್ಮಿಸಲಾಗ್ತಾ ಇದೆ. ಇದು 5 ವರ್ಷದೊಳಗೆ ಈ ಯೋಜನೆಯನ್ನ ಪೂರ್ಣಗೊಳಿಸಲಿದ್ದಾರಂತೆ. ನೀವು ಇಲ್ಲಿ ನೆನಪಿಟ್ಕೊಳ್ಳೋದು, ಈ ನೇಪಾಳದ ಅರುಣ್ ಅಣೆಕಟ್ಟಿಗೆ ಒಂದು 900 ಮೆಗಾವ್ಯಾಟ್ ಸಾಮರ್ಥ್ಯದ ಅರುಣ್ 3 ಜಲ ವಿದ್ಯುತ್ ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ನಿರ್ಮಾಣಕ್ಕೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ ನೆನಪಿಟ್ಕೊಳ್ಳಿ. ಓಕೆ, ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಉತ್ಪಾದನೆಗೆ ಮೇಕ್ ಇನ್ ಇಂಡಿಯಾ ಸಾಥ್. ನೋಡಿ, ನಮ್ಮ ದೇಶದಲ್ಲಿ ಅಥವಾ ನೀವು ಏಷ್ಯಾದಲ್ಲಿ ಹೇಳ್ಬೋದು, ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ಜಾಸ್ತಿಯಾಗಿ ಆಮದು ಮಾಡಿಕೊಳ್ಳೋದು ನಮ್ಮ ದೇಶ ಭಾರತ. ಸೊ ಈ ಸರ್ತಿ ಅದಕ್ಕೆ ಕೇಂದ್ರ ಸರ್ಕಾರದ ಒಂದು ಬಜೆಟ್ನಲ್ಲಿ ಮೇಕ್ ಇನ್ ಇಂಡಿಯಾದ ಒಂದು ಯೋಜನೆದಡಿ
ಈ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡೋಕ್ಕೋಸ್ಕರ ಅದಕ್ಕೆ ಒಂದು ಉತ್ತೇಜನ ಕೊಡೋಕ್ಕೋಸ್ಕರ ಈ ಕೇಂದ್ರ ಬಜೆಟ್ನಲ್ಲಿ ಅದಕ್ಕಂತೆ ಇಷ್ಟು ಅಮೌಂಟನ್ನು ಅಂದರೆ 745 ಕೋಟಿ ರೂಪಾಯಿ ಅಮೌಂಟನ್ನು ಅದಕ್ಕೆ ಮೀಸಲಾತಿಯಾಗಿ ಇಟ್ಟಿದ್ದಾರೆ. ಇದು ಮಾಡಿಫೈಡ್ ಸ್ಪೆಷಲ್ ಇನ್ಸೆಂಟಿವ್ಸ್ ಪ್ಯಾಕೇಜ್ ಸ್ಕೀಮ್ ಹಾಗೂ ಎಲೆಕ್ಟ್ರಾನಿಕ್ಸ್ ಅಭಿವೃದ್ಧಿ ನಿಧಿ ಅಡಿ 745 ಕೋಟಿ ರೂಪಾಯಿ ಹಣವನ್ನು ಮೀಸಲಾಗಿ ಇಟ್ಟಿದ್ದಾರಂತೆ. ಓಕೆ, ಗೂಗಲ್ ಬಳಕೆದಾರರಿಗೆ ಹ್ಯಾಕರ್ಗಳ ಕಾಟ. ನೋಡಿ, ನಾವು ಗೂಗಲ್ ಕ್ರೋಮ್ ಯೂಸ್ ಮಾಡ್ತೀವಿ ಬ್ರೌಸರ್ ಆಗಿ, ಓಕೆ, ಗೂಗಲ್ದವರು. ಆದರೆ ಏನಾಗ್ತಿದೆ, ಹ್ಯಾಕರ್ಗಳು ಈ ಗೂಗಲ್ ಕ್ರೋಮ್ ಯಾರು ಬಳಕೆ ಮಾಡ್ತಾರೆ ಅವರ ಒಂದು ವೈಯಕ್ತಿಕ ಮಾಹಿತಿಯನ್ನು ಕನ್ನ ಹಾಕ್ತಾ ಇದ್ದಾರೆ. ಹ್ಯಾಕರ್ಗಳು ದಿನ ದಿನ ಜಾಸ್ತಿನೇ ಆಗ್ತಾ ಇದ್ದಾರಂತೆ. ಸೊ ಇದರಿಂದ ಏನ, ಅವರು ಹ್ಯಾಕರ್ಗಳು ಯಾವಾಗ ನಮ್ಮ ಗೂಗಲ್ ಕ್ರೋಮ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅವಾಗ ಹ್ಯಾಕ್ ಮಾಡಿದಾಗ ನಮ್ಮ ಮಾಹಿತಿಯನ್ನು ಅವರು ಸಂಗ್ರಹಣೆ ಮಾಡ್ಕೊತಾರೆ. ಸೊ ಆ ಒಂದು ಮಾಹಿತಿಯನ್ನು ಈಗ ನಿಯೋ ಸ್ಮಾರ್ಟ್ ಟೆಕ್ನಾಲಜೀಸ್ ಅವ್ರು ಏನಂದ್ರೆ ಮಾಹಿತಿಯನ್ನು ನೀಡಿದಾರಂತೆ. ಏನಂದ್ರೆ ಗೂಗಲ್ ಬಳಕೆದಾರ ಅಂದ್ರೆ ಗೂಗಲ್ ಯಾರ್ಯಾರು ಬಳಕೆ ಮಾಡ್ತಾರೆ ಅವ್ರಿಗೆ ಹ್ಯಾಕರ್ಗಳ ಕಾಟ ಭಾಳ ಆಗಿದೆ ಅಂತ ದಿನ ದಿನಕ್ಕಂತ ಈ ನಿಯೋ ಸ್ಮಾರ್ಟ್ ಟೆಕ್ನಾಲಜಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಅದೇ ರೀತಿ ನೋಡಿ, ನಾವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನು ಯೂಸ್ ಮಾಡ್ತೀವಿ ಅಥವಾ ಡೌನ್ಲೋಡ್ ಮಾಡೋ ಸಮಯದಲ್ಲಾಗಲಿ ಬಹಳ ಎಚ್ಚರಿಕೆಯಿಂದ ವಹಿಸಬೇಕು. ಯಾಕಂದ್ರೆ ಆ ಟೈಮಲ್ಲಿ ಗೂಗಲ್ ನಾವು ಗೂಗಲ್ ಕ್ರೋಮ್ ಅಥವಾ ಯೂಸ್ ಮಾಡ್ತೀವಲ್ಲ ಈ ಡೌನ್ಲೋಡ್ ಮಾಡೋಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ಹ್ಯಾಕ್ ಮಾಡ್ತಾರಂತೆ ಈ ಹ್ಯಾಕರ್ಗಳು. ಅದರಿಂದ ನಮ್ಮ ಮಾಹಿತಿ ಎಲ್ಲ ಅವರು ಸಂಗ್ರಹಣೆ ಮಾಡ್ತಾರೆ. ಅದಕ್ಕೆ ನಾವು ಹುಷಾರಾಗಿರಬೇಕು. ನೀವು ಇಲ್ಲಿ ನೆನಪಿಟ್ಕೊಳ್ಳೋದು ಮೇನ್ ಆಗಿ ಅಂದ್ರೆ ಗೂಗಲ್ ಕ್ರೋಮ್ ಯೂಸ್ ಮಾಡಬೇಕಾದ್ರೆ ಅಥವಾ ಡೌನ್ಲೋಡ್ ಮಾಡಬೇಕಾದ್ರೆ ನಾವು ಬಹಳ ಎಚ್ಚರ ವಹಿಸಬೇಕು. ಮತ್ತೆ ಈ ಒಂದು ಗೂಗಲ್ ಬಳಕೆದಾರಿಗೆ ಹ್ಯಾಕರ್ಗಳ ಕಾಟ ಭಾಳ ಆಗಿದೆ ಅಂತ ಮಾಹಿತಿ ಕೊಟ್ಟವರು ನಿಯೋ ಸ್ಮಾರ್ಟ್ ಟೆಕ್ನಾಲಜೀಸ್ ಅಂತ, ಅದು ಒಂದು ನೆನಪಿಟ್ಕೊಡ್ರಿ. ಓಕೆ, ಏಪ್ರಿಲ್ 1ರಿಂದಲೇ SBI ನಲ್ಲಿ 5 ಬ್ಯಾಂಕ್ ವಿಲೀನ. ನಿಮಗೆ ನಾನು ಮೊನ್ನೆ ತಾನೇ ಹೇಳಿದ್ದೆ, SBI ಜೊತೆ 5 ಬ್ಯಾಂಕ್ಗಳು ವಿಲೀನ ಆಗ್ತಾ ಇದೆ. ಆ ಬ್ಯಾಂಕ್ಗಳು ಯಾವ್ಯಾವ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನಾರ್ ಅಂಡ್ ಜೈಪುರ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೋರ್, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ. ಈ 5 ಬ್ಯಾಂಕ್ಗಳು ಈ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಒಂದಾಗ್ತಾ ಇದಾವೆ, ಅಂದ್ರೆ ವರ್ಗಾವಣೆ ಆಗ್ತಾ ಇದಾವೆ. ಸೊ ಇದನ್ನ ನೀವು 5 ಬ್ಯಾಂಕ್ಗಳು ನೆನಪಿಟ್ಕೊಡ್ರಿ, ಇದು ಎಕ್ಸಾಮ್ ಅಲ್ಲಿ ಕೇಳಬಹುದು. ಈಗ ಇದು ಈ ಒಂದು ಯೋಜನೆ, ಈ ವಿಲೀನವಾದ ಒಂದು ಯೋಜನೆ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ನೆನಪಿಟ್ಕೊಡ್ರಿ. ಓಕೆ, ಕ್ಷಿಪಣಿ ಅಭಿವೃದ್ಧಿ ಒಪ್ಪಂದಕ್ಕೆ ಸಮ್ಮತಿ. ಈ ನಮ್ಮ ಸೇನೆಯಲ್ಲಿ ನಾವು ಕ್ಷಿಪಣಿಯನ್ನು ಬಳಸ್ತೀವಿ. ಈಗ ಈ ಕ್ಷಿಪಣಿ ಅಭಿವೃದ್ಧಿಗೋಸ್ಕರ ಇಸ್ರೇಲ್ ಜೊತೆ ನಾವು ಒಪ್ಪಂದವನ್ನು ಮಾಡಿಕೊಂಡಿದ್ವಿ. ಆ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಒಪ್ಪಂದ ಭಾರತ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಹಾಗೂ ಇಸ್ರೇಲ್ ಏರ್ಕ್ರಾಫ್ಟ್ ಇಂಡಸ್ಟ್ರಿ ಎರಡು ನಡುವೆ ಜಂಟಿಯಾಗಿ ಈ ಒಪ್ಪಂದವನ್ನು ಆಗಿ ಈಗ ಇದನ್ನ ಯೋಜನೆನ ಅವರು ಅನುಷ್ಠಾನವನ್ನು ತರಲಿದ್ದಾರಂತೆ. ಇದು ಸತತವಾಗಿ 20ನೇ ವರ್ಷದ ಒಂದು ಸಂಬಂಧ ಅಂತೆ ನಮ್ಮ ಎರಡು ರಾಷ್ಟ್ರಗಳ ಅಂದ್ರೆ ಭಾರತ ಮತ್ತು ಇಸ್ರೇಲ್ ಜೊತೆ. ನಾವು ಇವತ್ತು ಒಂದು 5 ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್, ವಿಚ್ ಇಸ್ ದ ಫಸ್ಟ್ ಸ್ಟೇಟ್ ಟು ಪ್ರೊಹಿಬಿಟ್ ಡ್ಯೂಯಲ್ MRP ಆನ್ ಪ್ಯಾಕೇಜ್ಡ್ ಐಟಮ್ಸ್? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಗುಜರಾತ್. ಇದರ ಆನ್ಸರು ಮಹಾರಾಷ್ಟ್ರ. ಓಕೆ, ಅಂದರೆ ಪ್ಯಾಕೇಜ್ ಐಟಮ್ಗೆ MRP ಅಂತ ಬರೆದಿರುತ್ತಲ್ಲ ಅದನ್ನು ಪ್ರೊಹಿಬಿಟ್ ಮಾಡಿದಂತೆ. ಆ ಪ್ರೊಹಿಬಿಟ್ ಮಾಡಿದ ಫಸ್ಟ್ ಸ್ಟೇಟ್ ಯಾವುದಂದ್ರೆ ಮಹಾರಾಷ್ಟ್ರ. ಓಕೆ, ಹೆರಿಟೇಜ್ ಹೀರೋ ಪ್ರಶಸ್ತಿಯನ್ನು ಇತ್ತೀಚೆಗೆ ಪರಿಸರ ತಜ್ಞ ವಿಭೂತಿ ಲಾಕರ್ ಅವರಿಗೆ ನೀಡಲಾಯಿತು. ಇದನ್ನು ಕೊಡುವ ಸಂಸ್ಥೆ ಯಾವುದು? ಆಪ್ಷನ್ ಎ ಕೇಂದ್ರ ಪರಿಸರ ಹಾಗೂ ಅರಣ್ಯ ಸಚಿವಾಲಯ, ಬಿ IUCN, ಸಿ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಡಿ ಯಾವುದೂ ಇಲ್ಲ. ಇದು ಆನ್ಸರು IUCN. ಓಕೆ, ಇದರ ಆನ್ಸರು IUCN. ಕ್ವಶನ್ ನಂಬರ್ 3, ಗಂಗಾ ನದಿಯ ಡಾಲ್ಫಿನ್ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಕಾಣಸಿಗುತ್ತದೆ? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಬ್ರಹ್ಮಪುತ್ರ ನದಿ, ಆಪ್ಷನ್ ಸಿ 1 and 2, ಆಪ್ಷನ್ ಡಿ ಯಾವುದು ಅಲ್ಲ. ಇದರ ಆನ್ಸರು ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ. ಅದಕ್ಕೆ ಆಪ್ಷನ್ ಯಾವುದು? ಸಿ 1 and 2. ನಿಧಿ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಡೆವಲಪ್ಮೆಂಟ್ ಮತ್ತು ಹಾರ್ನೆಸಿಂಗ್ ಇನ್ವೆಷನ್ ಇದು ಯಾವ ಇಲಾಖೆಯ ಹೊಸ ಯೋಜನೆ? ನಿಧಿ ಅಂತ ಒಂದು ಹೊಸ ಯೋಜನೆ ಇದೆ, ಆ ಯೋಜನೆ ಯಾವ ಇಲಾಖೆದು ಅಂತ ಕ್ವಶನ್ ಇದೆ. ಆಪ್ಷನ್ ಎ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಆಪ್ಷನ್ ಬಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ, ಆಪ್ಷನ್ ಸಿ ನಗರ ಅಭಿವೃದ್ಧಿ ಇಲಾಖೆ, ಆಪ್ಷನ್ ಡಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ. ಇದರ ಆನ್ಸರು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. ಕೆಳಗಿನ ಯಾವ ಅರೆವಾಹಕ ಪ್ರತಿ ಲೀಟರ್ಗೆ 12 ಪೈಸೆ ಖರ್ಚಿನಲ್ಲಿ ಉಪ್ಪು ನೀರನ್ನು ಕುಡಿಯಲು ಯೋಗ್ಯವಾಗಿಸಬಲ್ಲದು? ಆಪ್ಷನ್ ಎ ಸಿಲಿಕಾನ್, ಆಪ್ಷನ್ ಬಿ ಗ್ಯಾಲಿಯಂ ಆರ್ಸೆನೈಡ್, ಆಪ್ಷನ್ ಸಿ ಗ್ರಾಫಿನ್, ಆಪ್ಷನ್ ಡಿ ಜರ್ಮೇನಿಯಂ. ಇದರ ಆನ್ಸರು ಆಪ್ಷನ್ ಸಿ ಗ್ರಾಫಿನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸರ್ಚ್ ಬಾಕ್ಸ್ನಲ್ಲಿ
KPC ಟ್ಯೂಟರ್ ಅಂತ ಟೈಪ್ ಮಾಡಿ. ಟೈಪ್ ಮಾಡ್ಕೊಳ್ಳಿ, ಈ ಥರ ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ಸಲ್ಲಿ ಸಬ್ಸ್ಕ್ರೈಬ್ ಅಂತಿದೆ, ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿದಾಗ ನೀವು ಸಬ್ಸ್ಕ್ರೈಬ್ ಆಗಿರ್ತೀನಿ ನನ್ನ ಚಾನಲ್ದು. ನಾನು ನೆಕ್ಸ್ಟ್ ಟೈಮ್ ಯಾವುದೋ ಒಂದು ಹೊಸ ವಿಡಿಯೋ ನಾನು ಹಾಕಿದಾಗ ಆವಾಗ ನಿಮಗೆ ಆಟೋಮೆಟಿಕ್ ಆಗಿ ನೋಟಿಫಿಕೇಶನ್ ಬಂದಿರುತ್ತೆ. ಸೊ ದಟ್ ನಿಮಗೆ ಗೊತ್ತಾಗುತ್ತೆ ನಾನು ವಿಡಿಯೋ ಹಾಕಿದ್ದು, ಮತ್ತು ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.